ನಮಗೆ ತಿಳಿಯಲ್ಪಡ್ತಕ್ಕಂಥದ್ದೇನು ಅಂದರೆ ಭೂ ಕೈಲಾಸ ಅಂತಕ್ಕಂಥ ವಿಚಾರ. ಭೂಮಿಯಲ್ಲಿ ಕೈಲಾಸ ಅಂದರೆ ಈ ಭೂ ಕೈಲಾಸದಲ್ಲಿ ರಾವಣೇಶ್ವರನು ಬರ್ತಾನೆ. ಕೈಲಾಸದಲ್ಲಿ ವಿರಾಜಮಾನವಾಗಿ ಕೂತಿರ್ತಕ್ಕಂಥ ಪರಮೇಶ್ವರ ಕೂತಿದ್ದಾಗ ಜಗತ್ತಲ್ಲಿ ಎಲ್ಲ ಶಕ್ತಿಗಳಿಂದ ಮಿಗಿಲಾಗಿ ಶಕ್ತಿ ಯಾರೋ? ನನ್ನ ಹೆಂಡತಿ ಆದಿಶಕ್ತಿ. ಅಂತ ಒಂದು ಆದಿಶಕ್ತಿ ನಿನ್ನ ಹತ್ರ ಇರೋಕ್ಕಿಂತ ನನ್ನ ಹತ್ರ ಇದ್ರೆ ಉತ್ತಮ ಅಂತ ರಾವಣೇಶ್ವರನ ಅಪೇಕ್ಷೆ. ಆಗ ಅವನು ಕೇಳ್ತಾನೆ, ಏನು ಕೇಳಿದ್ರು ವರವನ್ನು ಕೊಡ್ತೀಯಾ ನೀನು ಅಂತ. ಖಂಡಿತ ಕೊಡ್ತೀನಿ, ಯೋಚನೆ ಮಾಡಬೇಡಿ, ಆ ವರ ಕೊಡೋಕ್ಕೆ ನಾನಲ್ವೇ, ಭಾಳ ಸಂತೋಷ ಪಡಿಸಿದ್ಯಾ, ನಿನಗೆ ಆ ವರವನ್ನು ನೀಡ್ತೀನಿ ಅಂತ. ಆಗ ನಿನ್ನ ಪಾರ್ವತಿಯನ್ನು ನನ್ನ ಜೊತೆ ಕಳಿಸ್ಕೊಡು ಅಂತ. ಬೇಜಾರಾಗ್ತಾನೆ, ಶಿವನಿಗೆ ಕೋಪ ಬರುತ್ತೆ ಒಂದು ಕಡೆ. ಆದರೆ ಕಾಲಾಯ ತಸ್ಮೈ ನಮಃ, ಯೋಚನೆ ಮಾಡಬೇಕಾಗಿಲ್ಲ ಅಂತ ಅವನಿಗೆ ಗೊತ್ತಾದರೂ ಸಹ ಸರಿಯಪ್ಪ ಕರ್ಕೊಂಡು ಹೋಗು, ಯಾವ ಕಾಲಕ್ಕೂ ಹಿಂದೆ ತಿರುಗಿ ನೋಡಬಾರ್ದು, ತಾತಾಸ್ತು. ಆಗ ಹಿಂದೆ ತಿರುಗಿ ನೋಡಬಾರ್ದು ಅಂದಾಗ ಏನು ವಿಶೇಷ ಅಂದರೆ ಅವನು ಆ ಪಾರ್ವತಿ ದೇವಿನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೇನು ಕರ್ಕೊಂಡು ಹೋಗ್ತಾ ಇದ್ದ ಸಮಯದಲ್ಲಿ ಅವಳೇನಾಗ್ತಾಳೆ, ವಿಶೇಷವಾದ ಒಂದು ಉಗ್ರ ಸ್ವರೂಪ ಭದ್ರಕಾಳಿ ಆಗ್ತಾಳೆ. ಇವರು ಹಿಂತಿರುಗಿ ನೋಡಬೇಕಾಗಿಲ್ಲ, ಅವಳ ರೌದ್ರ ರೂಪವನ್ನು ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳ್ತಾ ಇದ್ದಾಗ ನಡ್ಕೊಂಡು ಕರ್ಕೊಂಡೇ ಹೋಗ್ತಿರ್ತಾನೆ. ಇನ್ನೇನು ಲಂಕೆ ಹತ್ರಕ್ಕೆ ಹೋಗೋ ಸಮಯದಲ್ಲಿ ಆ ಕಾಲನ್ನು ಒಂದು ಕಾಲು ಭಾರತ ದೇಶದಲ್ಲಿ ಇಟ್ಟಿರ್ತಾಳೆ, ಒಂದು ಕಾಲು ಲಾಂಛನದ ಲಂಕೆಯಲ್ಲಿ ಇಟ್ಟಿರ್ತಾಳೆ. ಎರಡೂ ಕಾಲಿನ ಮಧ್ಯಭಾಗದಲ್ಲಿ ಹರಿತಾ ಇದೆ ಸಮುದ್ರ ದ್ವೀಪ ವಸುಂಧರ. ಆ ವಸುಂಧರಾ ದೇವಿಯನ್ನು ಕಾಲಿಟ್ಟಿರ್ತಾಳೆ. ಈ ಭಾಗ ಭಾರತದಲ್ಲಿ ಅವಳು ಪಾರ್ವತಿ ಥರ ಕಾಣ್ತಾ ಇದ್ದಾಳೆ, ಆ ಭಾಗದಲ್ಲಿ ಅವಳು ಭದ್ರಕಾಳಿ ಸ್ವರೂಪದಲ್ಲಿ. ರಾವಣ ಇನ್ನೇನು ಹಿಂಗೆ ತಿರುಗಿ ನೋಡ್ತಾನೆ, ಭದ್ರಕಾಳಿ ಉಗ್ರ ಸ್ವರೂಪನಾಗಿ ಮೂರ್ಛಿತ ಹೋಗ್ತಾನೆ. ಆ ಒಂದು ಉಗ್ರಚಕಿತವಾಗಿರ್ತಕ್ಕಂಥವನೇ ಅವನು ರಾಕ್ಷಸನಾಗಿರೋನು ಇವಳ ಉಗ್ರ ಸ್ವರೂಪ ನೋಡಿ ಮೂರ್ಛೆ ಹೋಗಬೇಕಾದ್ರೆ ಇನ್ನು ಹೆಂಗಿರ್ತಾಳೆ ನೀವು ನೋಡೋಕ್ಕಾಸೆ ಅಲ್ವಾ? ಗೋ ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಬಹಳ ಒಂದು ವೈಶಿಷ್ಟ್ಯ ಧರ್ಮ ಅಂದರೆ, ನಾವುಗಳು ನಂಬ್ಕೊಂಡ ಹಾಗೆ ಪ್ರತಿಯೊಂದು ಕಥೆಯನ್ನು ಜನಗಳು ತಾವಾಗೇ ಆಗಿಸ್ತಾರೆ. ಆದರೆ ನಿಜ ಸ್ಥಿತಿ ಅಂದರೆ ಇಲ್ಲಿ ಭದ್ರಕಾಳಿ ಇದ್ದಳು, ಪುರಾತನದಲ್ಲಿ ರಾವಣ ಕಾಲದಲ್ಲಿ ರಾವಣನ ಪೂಜೆ ಮಾಡಿದ ಅಂತಕ್ಕಂಥದ್ದು ಒಂದು ಸಂಸ್ಕಾರ ನಿಜ ಉಂಟು, ಆಯಿತು. ಇಲ್ಲಿ ಪೌರ್ಣಮಿ ಪೂಜೆ ಅಂತ ಒಂದು ವೈಶಿಷ್ಟ್ಯ ಇದೆ. ಪೌರ್ಣಮಿ ಪೂಜೆ ಅಂತ ಮಾತ್ರ ಈ ದೇವಸ್ಥಾನ ಶುಕ್ರವಾರ ಮಾತ್ರ ತೆಗಿತಾರೆ. ಪೌರ್ಣಮಿ ದಿವಸ ವಿಶೇಷ ಪೊಂಗಲನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಇದು ಒಂದು ಸಾನ್ನಿಧ್ಯ. ಆದರೆ ಇಲ್ಲಿ ಈ ಭದ್ರಕಾಳಿ ವಿಶೇಷ ಅಂದರೆ ಏನು ಅಂತ ಕೇಳಿದಾಗ ಅವನು ಹೇಳ್ದ, ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕಲ್ಯಾಣಿಗಳು, ಕೊಳಗಳು ಎಲ್ಲ ಇದೆ. ಸಮುದ್ರ ಎಷ್ಟು ದೂರ ಇದೆಯಪ್ಪ ಅಂದರೆ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ. ಆದರೆ ಈ ಸಮುದ್ರಕ್ಕೂ ಈ 7 ಕಳಕ್ಕೂ ಏನು ಸಂಬಂಧ ಅಂತೀರ? ನಾನು ಹೇಳ್ತೀನಿ ಕೇಳಿ. ಇಲ್ಲಿರ್ತಕ್ಕಂಥ ಸಾನ್ನಿಧ್ಯ ಅಂದರೆ ಆಂಜನೇಯನು ಸಮುದ್ರದಲ್ಲಿ ಲಂಕಾದಹನದ ನಂತರ ಸಮುದ್ರದಲ್ಲಿ ಆರಿಸ್ದ ಅಂತ ನಮ್ಮ ಕಂಬರಾಮಾಯಣ ಆಗಲಿ ವಾಲ್ಮೀಕಿ ರಾಮಾಯಣ ಆಗಲಿ ಹೇಳುತ್ತೆ. ಆರಿಸಿದ ಮೇಲೆ ಯಾವನೇ ಆಗಲಿ ಸ್ವಲ್ಪ ಆರಲಿಲ್ಲ ಅಂದರೆ ಒದರ್ತಾನೆ. ಅದು ಬಾಲವನ್ನು ಒದರ್ಬೇಕಲ್ಲ, ಕಾಯಿನೇ ಕಾಲನ್ನೇ ಬಡಬಡ ಅಂತ ಒದರಿದಾಗ ಬಾಲವನ್ನು ಒದರ್ತಾನೆ. ಸೊ 1 ಸಲ ಒದರ್ದ, 2 ಸಲ ಒದರ್ದ, 3 ಸಲ ಒದರ್ದ ಅಂದರೆ ಅವನು ವಿಶಾಲ, ಎಷ್ಟು ಉದ್ದ ಅಂದರೆ ಬೃಹದಾಕಾರದಲ್ಲಿ ಇರ್ತಕ್ಕಂಥ ವಿಚಾರ. ಯತ್ರ ಯೋಗೀಶ್ವರ ಯತ್ರ ಕೃಷ್ಣೋತ್ ಪಾರ್ಥೋ ಧನುರ್ಧರ ಅಂತ ಕೃಷ್ಣ ಪರಮಾತ್ಮನ ಹೇಳ್ತೀವಿ. ಅದಕ್ಕೆ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಭಾದಿವ್ಯಕಾಯಂ ಪ್ರಕೀರ್ತಿ ಪ್ರದಾಯಂ ಭಜೆ ವಾಯುಪುತ್ರಂ ಭಜೆ ವಾಲಗಾತ್ರಂ ಭಜೇಹಂ ಪವಿತ್ರಂ ಭಜೆ ಸೂರ್ಯಮಿತ್ರಂ ಭಜೆ ರುದ್ರರೂಪಂ ಭಜೆ ಬ್ರಹ್ಮಚಾರ್ಯಂ ಬ್ರಹ್ಮತೇಜೋ ಅಂತ ಹೇಳ್ತೀವಿ. ಆ ಬ್ರಹ್ಮ ತೇಜಸ್ಸನ್ನಲ್ಲಿ ಇರ್ತಕ್ಕಂಥ ಆಂಜನೇಯನು ಬೃಹದಾಕಾರದಲ್ಲಿ ಅವನ ಬಾಲವನ್ನು ಒದರಿದಾಗ 7 ಪಟ್ಟು ಸಪ್ತಋಷಿಗಳನ್ನು ನೆನೆಸ್ಕೊಳ್ತಾರೆ. ಆ 7 ಪಟ್ಟಾಗಿ ನೆನೆಸ್ಕೊಂಡು ಒದರಿದಾಗ ಒಂದೊಂದು ಕೊಳವು ದೊಡ್ಡ ದೊಡ್ಡಾಗಿ 10 ಎಕರೆ ಜಾಗದಲ್ಲಿ ಒಂದು ಪರಿಪೂರ್ಣವಾಗಿ ಕೊಳಗಳಾಗುತ್ತೆ. ಈ ಕೊಳಗಳ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರ ಒಂದು. ಇಲ್ಲಿ ಬಂದು ನೋಡ್ತಾನೆ, ವಿಶೇಷವಾಗಿ ಭದ್ರಕಾಳಿ ದೇವಸ್ಥಾನ ಮುರಾತನಿಂದನಿದೆ. ಇದಕ್ಕೇನು ಸಂಬಂಧ ಅಂದರೆ, ಗೌರಿಯನ್ನು ತಮಗೆಲ್ಲರೂ ಕತೆ ಗೊತ್ತಿದ್ದ ಹಾಗೆ ರಾವಣ ಈಶ್ವರನ ಹೆಂಡತಿಯನ್ನು ಕರ್ಕೊಂಡ್ಬಿಡ್ತಾನೆ. ನಿನಗೇನು ಬೇಕು ವರ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿನೇ ಬೇಕು ಅಂತ ಕರ್ಕೊಂಡ್ಬರ್ತಾನೆ. ಆದರೆ ಒಂದು ಕಂಡೀಷನ್, ಯಾವ ಕಾಲಕ್ಕೂ ಹಿಂತಿರುಗಿ ನೋಡಬೇಡ, ಕರ್ಕೊಂಡು ಹೋಗ್ತಾ ಇದೆಯಾ ತುಂಬ ಸಂತೋಷ ಅಂತ. ಅವಳು ಹಿಂತಿರುಗಿ ನೋಡು ಅಂತಿರ್ತಾಳೆ, ಹೌದಾ? ಆದರೆ ಇವನು ಅನ್ಕೊಂಡ ಹಾಗೆ ಗೌರಿ ಬರ್ತಾ ಇದ್ದಾಳೆ ಅಂತ ಮೆತ್ತಿಗೆ ಏನು ಮಾಡಿರ್ತಾಳೆ, ಆ ಗೌರಿ ಹೊಟ್ಟೋಗಿ ಭದ್ರಕಾಳಿ ಬಂದಿರ್ತಾಳೆ. ಆ ಭದ್ರಕಾಳಿ ಸಾನ್ನಿಧ್ಯವೇ ಈ ಕ್ಷೇತ್ರ. ಅದಕ್ಕೆ ಇವತ್ತು ಆ ಭದ್ರಕಾಳಿ ಸಾನ್ನಿಧ್ಯ ಕ್ಷೇತ್ರದಲ್ಲಿ ನಾವು ನಿಜವಾಗ್ಲೂ ಪುರಾತನದಲ್ಲಿ ಹಿಂದೂ ಸಂಸ್ಕಾರದ ಪ್ರಕಾರವಾಗಿ ಆ ಕಾಲದ ಯುಗದ ಕಾಳಿಯನ್ನು ದರ್ಶನವನ್ನು ಮಾಡಿದ್ದೀವಿ ಅಂದರೆ ನಿಜವಾದ ಕ್ಷೇತ್ರ ಮಹಿಮೆ. ಇಲ್ಲಿ ನೋಡಿ, ಬೆಂಕಿಯ ದಹನ ಅಂದರೆ ಒಬ್ಬ ಮನುಷ್ಯನಿಗೆ ದೃಷ್ಟಿ ಸ್ವರೂಪವಾಗಿ ಅಗ್ನಿ ದಹನವನ್ನು ಮಾಡಿದಾಗ ಅವನಿಗೆ ಎಷ್ಟು ಉದ್ವೇಗ, ಕೋಪ, ಹೊಟ್ಟೆ ಉರಿ, ಅಹಂಭಾವ, ದುರಹಂಕಾರ ಎಲ್ಲ ಇರುತ್ತೆ. ಅದೆಲ್ಲ ಹೊಟ್ಟೆ ಕಿಚ್ಚಿನ ಭಾವದಲ್ಲಿ ಈ ಅಗ್ನಿ ದಮನ ಅಂತ ತಾವು ತಮ್ಮ ದೇಹವನ್ನು ತಾವು ದಂಡಿಸ್ಕೊಳ್ಳೋಕ್ಕೆ ಎಲ್ಲ ನಾಣ್ಯವನ್ನು ಕಟ್ಟಿದ್ದಾರೆ.
ಇದೆಲ್ಲ ನಾಣ್ಯವನ್ನು ಕಟ್ಟಿ ಇಲ್ಲಿ ಪೂರ್ತಿಯಾಗಿ ಬೆಂಕಿಯನ್ನು ಹಾಕಿರ್ತಕ್ಕಂಥದ್ದು, ತುಳಿಯತಕ್ಕಂಥ ವಿಚಾರ. ಇದು ಪೌರ್ಣಮಿ ನಡೀತಕ್ಕಂಥದ್ದು. ತಮ್ಮ ದೇಹದಲ್ಲಿರತಕ್ಕಂಥ ಅಗ್ನಿಜ್ವಾಲೆನ ದೇವಿ ಶಮನ ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಇಲ್ಲೆಲ್ಲ ಹೊಂಗೆ ಮರ ಹೆಚ್ಚಾಗಿದೆ ಅಂತೆ. ಆ ಕಾಲದಲ್ಲಿ ದೊಡ್ಡ ಕಾಡದಲ್ಲಿ ಹೊಂಗೆ ಮರ ಪ್ರಸಿದ್ಧಿ. ಅದಕ್ಕೆ ಹೊಂಗಮ್ಮ ಅಂತ ಅವಳ ನಾಮಕರಣ ಒಂದು, ಕಾಳಿ ಅಂತ ಒಂದು ನಾಮಕರಣ, ಮತ್ತು ಭದ್ರಕಾಳಿ ಅಂತ ಇನ್ನೊಂದು ನಾಮಕರಣ. ಅದಕ್ಕೆ ಈ ಕ್ಷೇತ್ರದ ಮಹಿಮಾನುಸಾರವಾಗಿ ಈ ವಿಶೇಷವಾಗಿರ್ತಕ್ಕಂಥ ಕಾಳಿ ದೇವಸ್ಥಾನದಲ್ಲಿ ನಾವಿದ್ದೀವಿ ಅಂತ ನಿಜಕ್ಕೂ ಆನಂದವಾಗಿರ್ತಕ್ಕಂಥ ವಿಚಾರ. ಅದರಿಂದ ತಾವುಗಳೆಲ್ಲ ಈ ವೀಕ್ಷಣೆಯಲ್ಲಿ ಇಲ್ಲೂ ಅಷ್ಟೇ ಸಮುದ್ರ ಹತ್ತಿರದಲ್ಲಿ ಇದೆ ಅಂತ ಒಂದು ಸಾಕ್ಷಿ ರೂಪದಲ್ಲಿ ನಾವು ಹೋಗ್ತಾ ಇರ್ತಕ್ಕಂಥ ವಟವೃಕ್ಷಗಳು ಹೆಚ್ಚಾಗಿದೆ. ಎಲ್ಲ ವಟವೃಕ್ಷದ ಹೆಚ್ಚಾಗಿ ಮರಳು ಕೂಡ ತಾನಾಗಿ ನೋಡ್ತಂದ್ರೆ ಎಲ್ಲಿವರೆಗೂ ನೀರಿತ್ತು ಬತ್ತು ಹೋಗ್ತಾ ಇದೆ ಅಂದರೆ ಈ ಶ್ರೀಲಂಕಾದ ಜಾಗವನ್ನು ಬತ್ತು ಹೋಗ್ತಾ ಇದೆ ಅಂದರೆ ನೆಕ್ಸ್ಟು ಮುಂದಿನ ಭವಿಷ್ಯದ ಕಾಲಕ್ಕೆ ನಾವುಗಳು ನೋಡ್ಬೋದು ಇದು ಪೂರ್ವಕವಾಗಿ ಊರು ಹೋಗಿ ಎಲ್ಲ ಒಣಗೋಗುತ್ತೆ. ಅದು ಸಾನ್ನಿಧ್ಯ. ಅದಕ್ಕೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿವರೆಗೂ ಸಮುದ್ರ ಏಕಕಾಲಕ್ಕೆ ಒಂದೇ ನದಿಯೇ. ಅಂಥ ಒಂದು ಕ್ಷೇತ್ರ ಮಹಿಮೆ ಇಷ್ಟೆಲ್ಲ ನಡೆದು ಆ ಭದ್ರಕಾಳಿ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ ಅಂತ ನಿಜವಾಗ್ಲೂ ಅಮ್ಮನವರಿಗೆ ಸ್ಮರಣ ಮಾಡ್ತೇನೆ. ಶೀಘ್ರಂ ಕಾರ್ಯಂ ಲಭ್ಯತೆ ಮಾಡ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ. ಎಂಥ ದೈವ ಸ್ವರೂಪ. ಅದಕ್ಕೆ ಹೇಳೋದು ಅಲ್ಲಿ ವಿಚಾರಗಳನ್ನ ನಿಮಗೇನು ತಿಳಿಸ್ಕೊಟ್ಟೆ. ಆಂಜನೇಯನು ವಿಶೇಷವಾಗಿ ತನ್ನ ಬಾಲದಲ್ಲಿರ್ತಕ್ಕಂಥ ಕಿಚ್ಚನ್ನ ಆರ್ಸಕ್ಕೆ ಎಲ್ಲ ಕಡೆ ನೀರಲ್ಲಿ ಹೀಗೆ ಹಾಗೆ ಅಂತೆಲ್ಲ ಒದರ್ತಾ ಇರ್ತಾನೆ. 7 ಕಡೆ ನೀರಾಗಿರ್ತಕ್ಕಂಥ ವಿಚಾರ.